ಸರ್ಕಾರಿ ಶಾಲಾ ಶಿಕ್ಷಕರು ಈ ಸುದ್ದಿಯನ್ನ ನೋಡಲೇಬೇಕು. ಸರ್ಕಾರಿ ಶಾಲಾ ಶಿಕ್ಷಕರೇ ಹುಷಾರ್ ಹುಷಾರ್. ನಿಮ್ಮ ಬ್ಯಾಂಕ್ ಖಾತೆ ಬಗ್ಗೆ ಇರಲಿ ಎಚ್ಚರ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಖಾತೆಗೆ ಬೀಳುತ್ತೆ ಕನ್ನ. ಶಾಲಾ ಶಿಕ್ಷಕರ ಅಕೌಂಟ್ಗಳನ್ನೇ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡಲಾಗ್ತಾ ಇದೆ. ಶಾಲಾ ಶಿಕ್ಷಕರ ಅಕೌಂಟ್ಗಳನ್ನೇ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡಲಾಗ್ತಾ ಇರುವಂಥದ್ದು. ರಾಯಚೂರು ಸರ್ಕಾರಿ ಶಾಲಾ ಶಿಕ್ಷಕರ ಖಾತೆಗಳೇ ಟಾರ್ಗೆಟ್ ಆಗಿದ್ದಾವೆ. ಅಕೌಂಟ್ ಹ್ಯಾಕ್ ಮಾಡಿ ಶಿಕ್ಷಕರ ಖಾತೆಯಿಂದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಖದೀಮರು. ಸಿಂಧನೂರು ಮುದಗಲ್ನಲ್ಲಿ ಶಿಕ್ಷಕರ ಖಾತೆಯಿಂದ ಹಣವನ್ನ ಲೂಟಿ ಮಾಡಲಾಗ್ತಾ ಇರುವಂಥದ್ದು. ಶಿಕ್ಷಕ ಶ್ರೀಶೈಲ ಎಂಬುವವರ ಖಾತೆಯಿಂದ 1,88,000 ರೂಪಾಯಿ ಹಣವನ್ನ ಲೂಟಿ ಮಾಡಲಾಗಿದೆ. ಬೇರೆ ಬೇರೆ ಹೆಸರಿನಲ್ಲಿ 3 ಬಾರಿ ಹಣವನ್ನ ಡ್ರಾ ಮಾಡಿದ್ದಾರೆ ಖದೀಮರು. ಸಿಂಧನೂರಿನಲ್ಲಿ ನಿವೃತ್ತ ಶಿಕ್ಷಕರ ಖಾತೆಯಿಂದ ಬರೋಬ್ಬರಿ 12 ಲಕ್ಷ ರೂಪಾಯಿ ಹಣವನ್ನ ಲೂಟಿ ಮಾಡಲಾಗಿದೆ. ಶಿಕ್ಷಕಿ ರಜಿಯಾ ಬೇಗಂ ಖಾತೆಯಿಂದ 14,480 ರೂಪಾಯಿ ಲೂಟಿಯನ್ನ ಮಾಡಿದ್ದಾರೆ ಹ್ಯಾಕರ್ಸ್ಗಳು. ಹ್ಯಾಕರ್ಸ್ಗಳ ಕಾಟವನ್ನ ತಪ್ಪಿಸಿ ಅಂತ ಬ್ಯಾಂಕ್ ಮ್ಯಾನೇಜರ್ಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಶಿಕ್ಷಕರು. ಇನ್ನ ಮಾಹಿತಿಯನ್ನ ತಿಳಿದು ಮುದಗಲ್ ಠಾಣೆಗೆ ರಾಯಚೂರು ಎಸ್ಪಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಹಣ ಡ್ರಾ ಬಗ್ಗೆ ರಾಯಚೂರು ಸೈಬರ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮುದಗಲ್ ಶಿಕ್ಷಕ ಶ್ರೀಶೈಲ. 3/5/2024 ನನ್ನ ಕೆನರಾ ಬ್ಯಾಂಕ್ ಖಾತೆಯಿಂದ 1,88,000 ರೂಪಾಯಿಯನ್ನು ಅಪರಿಚಿತರು ಡ್ರಾ ಮಾಡಿರ್ತಾರೆ ಮತ್ತು ರಾಜ್ಯದಲ್ಲಿ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡಿದ್ದು, ಅಧಿಕೃತವಾಗಿ ಕೆನರಾ ಬ್ಯಾಂಕ್ ಆ್ಯಪನ್ನೇ ಹ್ಯಾಕ್ ಮಾಡಿ ಅಕೌಂಟ್ನಿಂದ ದುಡ್ಡನ್ನು ಡ್ರಾ ಮಾಡ್ತಾ ಇದ್ದಾರೆ. ದಯವಿಟ್ಟು ಬ್ಯಾಂಕಿನವರನ್ನು ನಾವು ವಿಚಾರಿಸಲಾಗಿ ಅವರು ನಿಮ್ಮ ಸಿಮ್ ಹ್ಯಾಕ್ ಆಗಿದೆ, ನಿಮ್ಮ ಆ್ಯಪ್ ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈಗಾಗಲೇ ಸೈಬರ್ ಕ್ರೈಮ್ಗೂ ಕಂಪ್ಲೇಂಟ್ ಕೊಟ್ಟೇವಿ, ಮುದಗಲ್ ಪೊಲೀಸ್ ಸ್ಟೇಷನ್ ಒಳಗೂ ಕಂಪ್ಲೇಂಟ್ ಕೊಟ್ಟೇವಿ. ಇನ್ನೂವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ. ನನ್ನ ಅಮೌಂಟ್ ಏನಾಯಿತು ಅನ್ನೋದನ್ನು 20 ದಿನಗಳಾದರೂ ನನಗೆ ಯಾವುದೇ ರೀತಿ ನ್ಯಾಯ ದೊರಕಿಲ್ಲ. ಸುಮಾರು 1,88,000 ರೂಪಾಯಿಯನ್ನು 4 ಹಂತದಲ್ಲಿ ಕಟಾವಣೆ ಮಾಡಿರ್ತಾರೆ. 55,000 ರೂಪಾಯಿದಂಗೆ 3 ಅಕೌಂಟಿಗೆ, 38,000 ಇನ್ನೊಂದು ಅಕೌಂಟಿಗೆ ಡ್ರಾ ಮಾಡೋದ್ರ ಮೂಲಕ ಸಂಪೂರ್ಣವಾಗಿ ನನ್ನ ಅಕೌಂಟನ್ನು ಜೀರೋ ಮಾಡಿರ್ತಾರೆ. ರೀತಿಯ ನಿಮಗೆ ಆ್ಯಪ್ಸ್ ಬಂದರೆ, ಯಾವುದೇ ರೀತಿಯ ಲಿಂಕ್ಸ್ ಬಂದರೆ, ಯಾವುದೇ ರೀತಿಯ ಮೆಸೇಜ್ಗಳು ಬಂದರೆ ದಯವಿಟ್ಟು ಅದನ್ನು ಓಪನ್ ಮಾಡಿಬಿಡಿ. ನೀವು ಓಪನ್ ಮಾಡಿದ ತಕ್ಷಣ ಅದು ಆಟೋಮ್ಯಾಟಿಕ್ ಆಗಿ ಡೌನ್ಲೋಡ್ ಆಗಿಬಿಟ್ಟು ಇನ್ಸ್ಟಾಲ್ ಆಗ್ತದೆ. ನಿಮಗೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಒಂದ್ಸರ್ತಿ ಇನ್ಸ್ಟಾಲ್ ಆದಾಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.